ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಮರೆತೇ ಹೋದೆನು ಹೊರಟ ಕಾರಣ ಕಥೆಯ 4ನೇ ಸಂಚಿಕೆಯನ್ನು ಶುರು ಮಾಡೋಣ. ಪೃಥ್ವಿಯ ಮೊಬೈಲ್ಗೆ ಬಂದ ಕರೆ ಸ್ವೀಕರಿಸಿದ ಮಹಿಗೆ ತನ್ನ ಧ್ವನಿ ಕೇಳಿ ಆ ಕಡೆ ಕರೆ ತುಂಡರಿಸಿದ್ದು ಕಂಡು ಆಶ್ಚರ್ಯ ಆಗಿತ್ತು. ಸೇವ್ ಮಾಡಿಕೊಳ್ಳದೆ ಇರೋ ನಂಬರ್ ಆದ್ರಿಂದ ಹೆಚ್ಚು ಯೋಚನೆ ಮಾಡದೆ ಪೃಥ್ವಿ ಸ್ನಾನ ಮುಗಿಸಿ ಬರೋವರೆಗೂ ಕಾದು ಕೂತಳು. ಅವನು ಬಂದಾಗ ಪಂಜೆ ಉಟ್ಕೊಂಡು ರೆಡಿಯಾಗಿ ಕೆಳಗಡೆ ಬಾ, ಕಾಯ್ತಾ ಇರ್ತೀನಿ. ಹಾಂ ಪೃಥ್ವಿ, ನಿನ್ನ ಮೊಬೈಲ್ಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ನಾನೇ ಪಿಕ್ ಮಾಡಿದೆ. ನನ್ನ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಕಟ್ ಮಾಡಿಬಿಟ್ರು. ಯಾವುದೋ ರಾಂಗ್ ನಂಬರ್ ಅನಿಸುತ್ತೆ, ಒಂದ್ಸಲ ನೋಡು ಎಂದವಳು ಅವನುತ್ತರಕ್ಕೂ ಕಾಯದೆ ಕೆಳಗಡೆ ಓಡಿದ್ಲು. ಅವಳ ಮಾತಿನಿಂದ ಪೃಥ್ವಿಗೆ ಗಲಿಬಿಲಿಯಾಗಿತ್ತು. ಮೊಬೈಲ್ ಕೈಗೆತ್ಕೊಂಡು ನೋಡಿದವನ ಊಹೆ ಸರಿಯಾಗಿತ್ತು. ಅದೇ ನಂಬರಿಂದ ಕಾಲ್ ಬಂದಿತ್ತು. ಸದ್ಯ ಮಹಿ ಜೊತೆ ಅವ್ರು ಮಾತನಾಡಿಲ್ಲ. ನಿನ್ನೆ ಸಹ ಮೊಬೈಲ್ ಅವಳ ಕೈನಲ್ಲೇ ಇರುವಾಗ ಕರೆ ಬಂದಿದೆ. ಅವಳು ಅಷ್ಟಾಗಿ ಗಮನ ಕೊಟ್ಟಿಲ್ಲ. ಅವಳಿಗೆ ಒಂದ್ಸಲ ಅನುಮಾನ ಬಂದರೆ ಹಿಂದೆನೇ ಪ್ರಶ್ನೆಗಳ ಸುರಿಮಳೆ ಶುರು ಆಗುತ್ತೆ. ಈ ರೀತಿ ಪದೇ ಪದೇ ಕಾಲ್ ಮಾಡಬೇಡಿ ಅಂತ ಅವ್ರಿಗೆ ಹೇಳಬೇಕು ಎಂದು ಹೇಳಿಕೊಂಡವ ಬೇಗನೆ ರೆಡಿಯಾಗಿ ಕೆಳಗಡೆ ಬಂದಿದ್ದ. ಎಲ್ಲರೂ ಮನೆ ದೇವರ ದೇವಸ್ಥಾನಕ್ಕೆ ಹೊರಟು ನಿಂತಿದ್ರು. ಬೆಟ್ಟದ ಮೇಲಿದ್ದ ದೇವಸ್ಥಾನಕ್ಕೆ ನಡ್ಕೊಂಡು ಬರೋದಕ್ಕಾಗಲ್ಲ, ಕಾಲು ನೋವು ಎನ್ನೋ ಕಾರಣ ಕೊಟ್ಟು ಸುಲೋಚನ ಮನೆಯಲ್ಲೇ ಉಳಿದುಬಿಟ್ರು. ಕಾರನ್ನು ಆಕಾಶ್ ಡ್ರೈವ್ ಮಾಡ್ತೀನಿ ಅಂದಾಗ ಅವರ ಪಕ್ಕನೇ ಆದಿತ್ಯ ಕುಳಿತಿದ್ರು. ಹಿಂದಿನ ಸೀಟ್ನಲ್ಲಿ ಮಹಿ ಪೃಥ್ವಿಯ ಜೊತೆ ಪಲ್ಲವಿ ಕುಳಿತಿದ್ರು. ಅಜ್ಜಿನೂ ಬಂದಿದ್ರೆ ಮತ್ತೊಂದು ಕಾರ್ನ ತೆಗಿಬೋದಾಗಿತ್ತು. ಇವಾಗ ನನಗೊಬ್ಬನಿಗೆ ಯಾಕೆ ಮತ್ತೊಂದು ಕಾರು? ಅಷ್ಟು ದೂರ ಕಾರ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬರೋಕ್ಕೂ ಆಗಲ್ಲ. ನೀವೆಲ್ಲ ಹೋಗಿ ಬನ್ನಿ, ನಾನು ಅಜ್ಜಿ ಜೊತೆ ಮನೆಯಲ್ಲೇ ಇರ್ತೀನಿ, ಅವರೊಬ್ಬರೇ ಇರ್ತಾರೆ ಎಂದ ಸುಮನ್. ದೊಡ್ಡಪ್ಪ ಇರೋ ಕಡೆ ಮಹಾ ಮೌನವೇ ತಾಂಡವ ಆಡುವಾಗ ಮಾತಿನ ಮಲ್ಲನಿಗೆ ಅವರೊಂದಿಗೆ ಹೋಗೋದೇ ದೊಡ್ಡ ತಲೆನೋವು. ಹೀಗಾದರೂ ಮಾಡಿ ಅದರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ದಾರಿ ಹುಡುಕ್ತಾ ಇದ್ದವನಿಗೆ ಸುಲೋಚನ ಬರೋದಿಲ್ಲ ಅಂತ ಅಂದಾಗ ಸಂತೋಷನೇ ಆಗಿತ್ತು. ಎಲ್ಲರೂ ಹೋಗ್ತಾ ಇರುವಾಗ ನಿಂದೇನೋ ಸಮಸ್ಯೆ? ನನ್ನ ಜೊತೆಗೆ ಯಾರೂ ಇರೋದು ಬೇಡ, ಎಲ್ಲರೂ ಹೋಗ್ಬನ್ನಿ ಅಂತ ಅಮ್ಮನೇ ಹೇಳಿದ್ದಾರೆ. ಅಣ್ಣನ ಕಾರು ಶೆಡ್ಡಿಂದ ತೆಗಿ, ಯಾರಾದರೂ ಅಲ್ಲಿಗೆ ಬರ್ತೀವಿ ಎಂದರು ಆಕಾಶ್. ಆಕಾಶ್ ಕಾರ್ ಡ್ರೈವ್ ಮಾಡೋದಾದರೆ ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹಿಂಸೆ ಅನ್ನಿಸ್ತಿತ್ತು ಆದಿತ್ಯನಿಗೆ. ಅದು ಅಲ್ಲದೆ ತನ್ನ ಮನೆ ಕೆಲಸಕ್ಕೆ ಅವರ ಕಾರ್ನಲ್ಲಿ ಹೋಗ್ತಾ ಇರೋದು ಅವ್ರಿಗಿಷ್ಟ ಇರಲಿಲ್ಲ. ತಾನು ಏನಾದರೊಂದು ಹೇಳೋ ಮುಂಚೆನೇ ಕಾರ್ ತಂದು ಮನೆ ಮುಂದೆ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ರು ಆಕಾಶ್. ಏನೋ ಹೊಳೆದ ಹಾಗೆ ತಕ್ಷಣವೇ ಕಾರ್ನಿಂದ ಇಳಿದವರು, ಆಕಾಶ್ ನೀವೆಲ್ಲ ಹೋಗಿ, ನನ್ನ ಕಾರ್ನಲ್ಲಿ ನಾನು ಸುಮನ್ ಬರ್ತೀವಿ ಎಂದಾಗ ಸುಮನ್ಗೆ ಪೀಕಲಾಟ ಶುರುವಾಗಿತ್ತು. ಮಗನ ಮುಖ ನೋಡಿ ಪಲ್ಲವಿಗೆ ಜೋರು ನಗು. ಎಲ್ಲರೂ ಒಂದೇ ಕಾರ್ನಲ್ಲಿರೋವಾಗಲೇ ದೊಡ್ಡಪ್ಪ ಇರ್ತಾರೆ ಅಂತ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದವ ಅವ್ರ ಜೊತೆ ಒಬ್ಬನೇ ಬರುವಂಥ ಪ್ರಸಂಗ ಎದುರಾಗಿತ್ತು. ಮಹಿಗೂ ತಮ್ಮನ ಬಾಡಿದ ಮುಖ ಕಂಡಾಗ ಅಯ್ಯೋ ಅನಿಸಿತ್ತು. ಅದಕ್ಕೆ ತಾನೇ ಮುಂದಾಗಿ, ಅಪ್ಪ ನಾನು ಪೃಥ್ವಿ ನಿಮ್ಮ ಜೊತೆಗೆ ಬರ್ತೀವಿ, ಸುಮನ್ ಚಿಕ್ಕಿ ಜೊತೆಗೆ ಬರಲಿ ಎಂದವಳು ತಾನೇ ಮೊದಲು ಕಾರಿನಿಂದ ಇಳಿದ್ಬಿಟ್ಲು. ಆದಿತ್ಯನಿಗೂ ಅದೇ ಸರಿ ಅನಿಸಿ ಎಲ್ಲರೂ ಪ್ರಯಾಣ ಶುರು ಮಾಡಿದ್ರು. ದಾರಿಯುದ್ದಕ್ಕೂ ಮಹಿಯದೇ ಮಾತು. ಪೃಥ್ವಿಗೆ ಮಾವನ ಮುಂದೆ ಹೆಚ್ಚು ಮಾತಾಡೋದಕ್ಕೆ ಇನ್ನೂ ಮುಜುಗರ. ತಮ್ಮನಿಗೆ ಬೇಸರವಾಗಬಾರ್ದು ಅಂತ ಕಾರಿನಲ್ಲಿ ಬಂದವಳು ಇಲ್ಲಿ ಗಂಡನ ಬೇಸರ ಕಳೆಯೋದಕ್ಕೆ ಮಾತು ಶುರು ಮಾಡಿದ್ಲು. ಪೃಥ್ವಿ ದೇಹ ಮಾತ್ರ ಅಲ್ಲಿದ್ರೆ ಮನಸ್ಸು ಮಾತ್ರ ಕೆಲವು ಕ್ಷಣಗಳ ಹಿಂದಷ್ಟೇ ಬಂದು ಹೋದ ಕರೆ ಬಗ್ಗೆ ಚಿಂತೆ ಮಾಡ್ತಾ ಇತ್ತು. ಮಹಿಗೆ ಆ ಕರೆ ಬಗ್ಗೆ ಯಾವ ಅನುಮಾನನೂ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿದೆ. ಆದರೆ ಮತ್ತೆ ಅದೇ ಮರು ಕಳಿಸಿದ್ರೆ ಖಂಡಿತ ಅವಳು ನನ್ನನ್ನು ಪ್ರಶ್ನೆ ಮಾಡ್ತಾಳೆ ಅನ್ನೋದು ತಿಳಿದ ಮೇಲೆ ಚಿಂತೆಗೊಳಗಾಗಿದ್ದ. ಅವನನ್ನು ಗಮನಿಸಿದ ಮಹಿ, ಪೃಥ್ವಿ ಯಾಕೆ ಬೇಜಾರಲ್ಲಿದೆಯಾ ಎಂದಾಗ ಹಾಗೇನಿಲ್ಲ ಎಂದು ಸಹಜವಾಗಿ ಇರೋ ಹಾಗೆ ನಟಿಸಿದ್ದ. ಮಹಿ ಬಾಯಿಗೆ ಪುರ್ಸೊತ್ತು ಕೊಡದೆ ಮನೆ ದೇವರ ದೇವಸ್ಥಾನದ ಬಗ್ಗೆ, ಚಿಕ್ಕವಳಿದ್ದಾಗ ಬೆಟ್ಟ ಹತ್ತುವಾಗ ಮಾಡಿಕೊಂಡ ಗಾಯದ ಬಗ್ಗೆ ಒಂದರ ನಂತರ ಒಂದು ಕತೆಗಳನ್ನು ಪೃಥ್ವಿಗೆ ಹೇಳ್ತಾ ಸಮಯ ಕಳೀತಾ ಇದ್ಲು. 1.5 ತಾಸುಗಳ ಪ್ರಯಾಣದ ನಂತರ ಬೆಟ್ಟದ ತಪ್ಪಲು ತಲುಪಿದ್ರು ಎಲ್ಲರೂ. ಆಕಾಶ್ ಕಾರ್ನಲ್ಲಿದ್ದವರನ್ನೆಲ್ಲ ಮೊದಲೇ ತಲುಪಿ ಇವರಿಗಾಗಿ ಕಾಯ್ತಾ ಇದ್ರು. ಅಪ್ಪ, ನಿಮ್ಮ ಅಣ್ಣ ಎತ್ತಿನ ಗಾಡಿ ಓಡಿಸ್ತಾ ಇದ್ದಾರೆ ಅನ್ಸುತ್ತೆ, ನಾವು ಬಂದು ಇಷ್ಟೊತ್ತಾದರೂ ಅವ್ರು ಇನ್ನೂ ಬಂದಿಲ್ವಲ್ಲ? ಸುಮನ್ ದೊಡ್ಡಪ್ಪನ ಡ್ರೈವಿಂಗನ್ನು ಆಡ್ಕೊಂಡು ನಗ್ತಾ ಇದ್ದ. ಇನ್ನೇನು ನಿಮ್ಮ ದೊಡ್ಡಪ್ಪ ಬರ್ತಾರಲ್ಲ, ಅವರನ್ನೇ ಕೇಳು, ಎತ್ತಿನ ಗಾಡೀಲಿ ಬಂದ್ರಾ ಇಲ್ಲ ಕಾರ್ನಲ್ಲಿ ಬಂದ್ರಾ ಅಂತ, ಆಗಬಹುದಾ? ಮಗನ ಮಾತಿಗೆ ಪಲ್ಲವಿ ದನಿಗೂಡಿಸಿ ಹೇಳಿದರು. ದೊಡ್ಡಪ್ಪನ ಮುಂದಿದ್ರೆ ಅವನ ಮಾತುಗಳೆಲ್ಲ ಮೂಲೆ ಸೇರಿಬಿಡುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಪಾಪ ಬಾವ ಆ ಕಾರ್ನಲ್ಲಿ ಬಾಯಿಗೆ ಬೀಗ ಹಾಕ್ಕೊಂಡು ಅದು ಹೇಗೆ ಕೂತಿರ್ತಾರೋ, ಅಮ್ಮನ ಮಾತು ಮರೆಸ್ತಾ ಹೇಳಿದ ಹುಡುಗ. ನಿನ್ನ ಅಕ್ಕ ಜೊತೆಲಿರುವಾಗ ಅವ್ರು ಯಾಕೆ ಸೈಲೆಂಟಾಗಿರ್ತಾರೆ? ಮಾವನ ಮುಂದೆ ಮಾತಾಡೋಕೆ ಮುಜುಗರ ಇರುತ್ತೆ, ಆದರೆ ಹೆಂಡತಿ ಜೊತೆ ಮಾತಾಡೋದಕ್ಕೆ ಎಂಥ ಮುಜುಗರ?
ಆಕಾಶ್ ಹೇಳಿದಾಗ ಅವನಿಗೂ ಅದೇ ಸರಿ ಎನಿಸಿತ್ತು. ಇವರ ಕಾಯುವಿಕೆಗೆ ಅಂತ್ಯ ಎನ್ನುವಂತೆ ಆದಿತ್ಯ ಅವರ ಕಾರು ದೂರದಲ್ಲೇ ಕಂಡಾಗ ಸುಮನ್, ಓ ಅಲ್ಲಿ ಬಂತು ನೋಡಿ ಎತ್ತಿನ ಗಾಡಿ, ಸಾರಿ ದೊಡ್ಡಪ್ಪನ ಕಾರು ಎಂದು ಅದರತ್ತ ಓಡಿದ್ದ. ಪೃಥ್ವಿ ಕಾರಿನಿಂದ ಇಳಿದ ತಕ್ಷಣವೇ ಅವರನ್ನು ಕೂಡ್ಕೊಂಡ ಸುಮನ್, ಬಾಬಾ ಜರ್ನಿ ಹೇಗಿತ್ತು, ಬೋರ್ ಆಯ್ತಾ ಅಂತ ವಿಚಾರಿಸ್ಕೊಂಡಿದ್ದ. ದೇವಸ್ಥಾನ ಬೆಟ್ಟದ ಮೇಲಿದ್ದರಿಂದ ಮೆಟ್ಟಿಲು ಹತ್ತಿ ಹೋಗಬೇಕಾಗಿತ್ತು. ಬಿಸಿಲೇರಿದ್ರೆ ಹತ್ತೋದಿಕ್ಕೆ ಕಷ್ಟ ಆಗಬಹುದು ಅಂತ ಸಮಯ ವ್ಯರ್ಥ ಮಾಡದೆ ಮೆಟ್ಟಿಲು ಹತ್ತೋದಕ್ಕೆ ಶುರು ಮಾಡಿದ್ರು ಎಲ್ಲರೂ. ತಾನು ಮದುವೆಯಾದಾಗ ಇದೇ ದೇವಸ್ಥಾನಕ್ಕೆ ಗೌತಮಿ ಜೊತೆ ಬಂದು ಹೋಗಿದ್ದ ನೆನಪಾಗಿತ್ತು ಆದಿತ್ಯನಿಗೆ. ಸುಮನ್ ಜೊತೆಯಲ್ಲಿ ಇದ್ದಿದ್ದರಿಂದ ಪೃಥ್ವಿಗೆ ಬೇಸರ ಅನ್ನಿಸ್ತಿಲ್ಲ. ದೊಡ್ಡಪ್ಪನ ಮುಂದೆ ಉಸಿರೆತ್ತದ ಹುಡುಗ ಇಲ್ಲಿ ಬಾಯಿಗೆ ವಿರಾಮ ಕೊಡದೆ ಮಾತನಾಡ್ತಿದ್ದನ್ನು ಕಂಡು ನಗು ಬಂದಿತ್ತು ಪೃಥ್ವಿಗೆ. ಅವನ ಮುಂದಿದ್ದ ದೊಡ್ಡ ಪ್ರಶ್ನೆ ಅಂದರೆ ಇಂಥವರ ಜೊತೆ ಬೆಳೆದ ಮಹಿ ಹೇಗೆ ಅಪ್ಪನ ಸ್ವಭಾವಕ್ಕೆ ತದ್ವಿರುದ್ಧ ಅನ್ನೋದು. ಇದೇ ಪ್ರಶ್ನೆಯನ್ನು ಅವಳಲ್ಲೇ ಸಾಕಷ್ಟು ಬಾರಿ ಕೇಳಿದ್ದ ಕೂಡ. ಅವಳುತ್ತರ ಮಾತ್ರ ಸಮಾಧಾನ ಕೊಟ್ಟಿರಲಿಲ್ಲ. ಸೀರೆ ಉಟ್ಟಿರೋದಕ್ಕೆ ಮೆಟ್ಟಿಲು ಹತ್ತೋದಕ್ಕೆ ಕಷ್ಟಪಡ್ತಿದ್ದವಳ ಬಳಿ ಬಂದು, ಮಹಿ ಹತ್ತೋಕೆ ಕಷ್ಟ ಆದರೆ ಹೇಳು, ನಾನೇ ಎತ್ಕೊಂಡು ಹೋಗ್ತೀನಿ ಎಂದ ಪೃಥ್ವಿ. ಕೇಳೋದು ನೋಡು, ನಿನಗೆ ಧೈರ್ಯ ಇದ್ದರೆ ಇದೆಯೋ ಇಲ್ವೋ ಟೆಸ್ಟ್ ಮಾಡ್ತೀನಿ, ಎಲ್ಲರೂ ಮುಂದೆ ಎತ್ಕೊಂಡು ಹೋಗು ನೋಡೋಣ, ಸವಾಲೆಸೆದು ಕೇಳಿದ್ಲು ಅವನ ಮುದ್ದು ಮಡದಿ. ನನ್ನ ಧೈರ್ಯಕ್ಕೆ ಸವಾಲು ಹಾಕಿದ್ಮೇಲೆ ಎತ್ಕೊಂಡು ಹೋಗೋದೆ, ನನ್ನ ಹೆಂಡ್ತಿನೇ ತಾನೇ ಎತ್ಕೊಳ್ತಾ ಇರೋದು ಎಂದವ ತನ್ನ ಕೆಲಸ ಸಾಧಿಸೋ ಸಲುವಾಗಿ ಅವಳ ಒಂದು ಕೈನನ್ನು ಮಾತ್ರ ಹಿಡ್ಕೊಂಡು ಮೆಲ್ಲಗೆ ಮೆಟ್ಲಿಂದ ದೂಡ್ಬಿಟ್ಟಿದ್ದ. ನಿಯಂತ್ರಣ ತಪ್ಪಿ ಪಕ್ಕಕ್ಕೆ ವಾಲಿದವಳನ್ನು ತಾನೇ ಮೆಲ್ಲಗೆ ತಳ್ಳಿ ನೆಲಕ್ಕೆ ಬೀಳಿಸಿ ಸನಿಹ ಬಂದು, ಅಯ್ಯೋ ಮಹಿ ಏನಾಯಿತು, ತಲೆ ಸುತ್ತ ಬಂತಾ, ಹೋಗ್ಲಿ ಬಾ ನಾನೇ ಎತ್ಕೋತೀನಿ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಕ್ಷಣದಲ್ಲಿ ಅವಳನ್ನು ತೋಳಿಗೆತ್ಕೊಂಡಿದ್ದ. ಅವರೆಲ್ಲ ನೋಡ್ತಾ ಹತ್ರ ಬರುವಷ್ಟರಲ್ಲಿ ಅವನು ಮಹಿಯನ್ನು ಎತ್ಕೊಂಡಿದ್ದಾಗಿತ್ತು. ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಇವಳು, ಅದಕ್ಕೆ ತಲೆ ಸುತ್ತಿದೆ, 3-4 ದಿನದಿಂದ ಸರಿಯಾಗಿ ನಿದ್ರೇನೂ ಇಲ್ವಲ್ಲ ಎನ್ನುತ್ತಾ ಬಳಿ ಬಂದರು ಪಲ್ಲವಿ. ಮಗಳಿಗೇನಾಯಿತು ಅಂತ ಗಾಬರಿನಲ್ಲೇ ಓಡ್ ಬಂದು, ಪುಟ ಏನಾಯಿತು, ಸುಸ್ತಾಗ್ತಾ ಇದೆಯಾ, ನೀರು ಬೇಕಾ ಅಂತ ಕೇಳಿದ್ರು ಆದಿತ್ಯ. ಅವರ ಕಣ್ಣಲ್ಲಿದ್ದ ಕಾಳಜಿ ಕಂಡವಳಿಗೆ ನಿಜಕ್ಕೂ ಬೇಸರ ಆಗಿತ್ತು. ಇಷ್ಟೊಂದು ಪ್ರೀತಿಸೋ ಅಪ್ಪನಿಗೆ ನೋವು ಕೊಡೋದಕ್ಕೆ ಹೊರಟಿದ್ದೀನಲ್ಲ, ನಿನ್ಗೆ ಹೇಗೆ ಮನಸ್ಸು ಬಂತು ಮಹಿ ಅಂತ ಅಂತರಾತ್ಮ ಚುಚ್ಚಿ ಕೇಳಿದ ಹಾಗಾಗಿತ್ತು. ಅಪ್ಪ ಅವಳ ಮೇಲಿಟ್ಟಿರುವ ಅಪಾರವಾದ ಮಮತೆಗೆ, ಅಗಾಧವಾದ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಅವಳಿಂದ ಸಾಧ್ಯ ಇಲ್ಲ. ಅವರ ಸ್ಥಾನಕ್ಕೆ ಅವರು ನ್ಯಾಯವಾಗಿ ಸೇವೆ ಮಾಡಿದ್ದಾರೆ. ತನಗಾಗಿ ಬದುಕುತ್ತಾ ಅದರಲ್ಲೇ ನೆಮ್ಮದಿ ಕಾಣ್ತಾ ಇದ್ದಾರೆ ಅನ್ನೋದು ಬಹಳ ವರ್ಷಗಳಿಂದ ನೋಡ್ತಾ ಬಂದಿರೋದೆ. ಆದರೆ ನಾನು ಅವ್ರ ಮೇಲಿಟ್ಟ ನಂಬಿಕೆಯನ್ನೇ ತಳಪಾಯ ಮಾಡಿಕೊಂಡು ಸುಳ್ಳಿನ ಸೌಧವನ್ನೇ ಕಟ್ಟಿದ್ದಾರಲ್ಲ, ಅದನ್ನು ಮರೆತು ಅವರನ್ನು ಕ್ಷಮಿಸೋದಕ್ಕೆ ಸಿದ್ಧವಿಲ್ಲ ಅವಳು. ತಲೆಯಲ್ಲಿ ಓಡುತ್ತಿದ್ದ ಯೋಚನೆಗಳಿಗೆ ವಿರಾಮ ಕೊಟ್ಟವಳು, ಬಿಸಿಲು ಜಾಸ್ತಿ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ತಲೆ ಸುತ್ತದ ಹಾಗಾಯಿತು ಅಷ್ಟೇ ಅಪ್ಪ, ಪೃಥ್ವಿ ಬಿಡು ನಡ್ಕೊಂಡೇ ಬರ್ತೀನಿ ಎಂದವಳು ಮೆಲ್ಲನೆ ಜಾರ್ಕೊಂಡು ಮೆಟ್ಟಿಲು ಹತ್ತೋದಕ್ಕೆ ಶುರು ಮಾಡಿದ್ಲು. ಕ್ಷಣ ಮಾತ್ರದಲ್ಲಿ ಬದಲಾದ ಅವಳ ಮುಖಭಾವ ಕಂಡು ಪೃಥ್ವಿಗೂ ಆಶ್ಚರ್ಯ ಆಗಿತ್ತು. ಏನಾಯ್ತು ಇವಳಿಗೆ, ಇವಾಗ ತಾನೇ ಚೆನ್ನಾಗಿ ಇದ್ಲಲ್ಲ ಎಂದು ಯೋಚಿಸುವ ಹೊತ್ತಿಗೆ ದೇವಸ್ಥಾನ ಬಂದಿತ್ತು. ದೇವರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ರು. ದೇವ್ರೇ, ನಾನು ಮಾಡೋಕ್ಕೆ ಹೊರಟಿರೋದು ಸರಿನೋ ತಪ್ಪೋ ಅನ್ನೋ ಗೊಂದಲದಲ್ಲಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನನ್ನ ಮಹಿಗೆ ಮಾತ್ರ ನೋವಾಗಬಾರ್ದು. ನನ್ನನ್ನೇ ನಂಬಿ ಬಂದಿರೋಳ ಸುಖ ಸಂತೋಷ ನನಗೆ ಬಹಳ ಮುಖ್ಯ. ಆದಷ್ಟು ಬೇಗ ಎಲ್ಲ ಗೊಂದಲಗಳಿಗೂ ಮುಕ್ತಿ ಸಿಗೋ ಹಾಗೆ ಮಾಡಪ್ಪ ಎಂದು ಮನಸ್ಸಿನಲ್ಲೇ ಬೇಡ್ಕೊಂಡಿದ್ದ ಪೃಥ್ವಿ. ಮಹಿ ಸಹ, ಪೃಥ್ವಿ ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಎಂದೋ ಕಳೆದುಕೊಂಡಿದ್ದ ಚೈತನ್ಯ ಮರಳಿ ಬಂದ ಹಾಗಾಗಿದೆ. ನನ್ನಿಂದ ಅವನ ಮನಸ್ಸಿಗೆ ನೋವಾಗುವಂಥ ಸಂದರ್ಭ ಯಾವತ್ತೂ ಬರದೇ ಇರಲಿ ಭಗವಂತ. ಹಾಗೆ ನಾನು ಅಂದ್ಕೊಂಡಿರೋ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆಶೀರ್ವಾದ ಮಾಡು ಎಂದು ಕೇಳಿಕೊಂಡಿದ್ಲು. ಎಲ್ಲರೂ ಅವರವರ ಪಾಲಿನ ಬೇಡಿಕೆ ಭಗವಂತನಿಗೆ ಸಲ್ಲಿಸಿ ಮನೆಯತ್ತ ಹೊರಟರು. ಮನೆಗೆ ಬಂದ ಮೇಲೆ ಪ್ರಯಾಣದ ಸುಸ್ತಿಗೆ ಎಲ್ಲರೂ ಸ್ವಲ್ಪ ಹೊತ್ತು ಮಲಗಲು ಹೊರಟರು. ಮಾರನೇ ದಿನವೂ ಮತ್ತೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೀರೆ ಬದಲಾಯಿಸಿ ಸರಳವಾದ ಕುರ್ತಾವೊಂದನ್ನು ತೊಟ್ಟು ಬಂದ ಮಹಿಯ ಮುಖ ಗಮನಿಸಿದವನಿಗೆ ಅವಳ ಬೇಸರ ಸ್ಪಷ್ಟವಾಗಿ ಕಂಡಿತ್ತು. ಯಾಕೆ ಮಹಿ ಒಂಥರ ಇದ್ದೀಯಾ, ಏನಾಯಿತು ಅಂತ ಕೇಳಿದ್ದ ಪೃಥ್ವಿ. ಅವನ ಮುಂದೆ ಮಂಕಾಗಿದ್ರೆ ಅವನು ಚಿಂತೆ ಮಾಡೋ ಅಂತಾನೆ ಅಂತ ಅರ್ಥ ಆಗಿ, ಯಾಕೋ ತುಂಬ ತಲೆನೋವು, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಹೇಳಿ ಮಲಗಿಬಿಟ್ಲು. ಆಗ ಅವನಿಗೆ ನೆನಪಾಗಿತ್ತು ಬೆಳಗ್ಗೆ ಎಷ್ಟೇ ಬಂದಿದ್ದ ಫೋನ್ ಕಾಲ್. ವಾಪಸ್ಸು ಕರೆ ಮಾಡೋದಕ್ಕೆ ಅವನಿಗೆ ಸಮಯನೇ ಸಿಕ್ಕಿರಲಿಲ್ಲ. ಮಹಿ ಮಲಗಿರೋದು ಖಾತ್ರಿಪಡಿಸ್ಕೊಂಡು ಮೆಲ್ಲಗೆ ರೂಮಿನ ಬಾಗಿಲು ತೆಗೆದು ಟೆರೇಸ್ ಕಡೆ ನಡೆದವ ಆ ನಂಬರ್ಗೆ ಡಯಲ್ ಮಾಡಿದ್ದ. ಬೇಗ ಮಾತು ಮುಗಿಸಿ ಕೆಳಗಡೆ ಹೋಗುವ ತವಕ ಅವನದು.
ಮಾವನ ಮನೆಯಲ್ಲಿ ಯಾರಾದರೂ ನನ್ನ ಮಾತಿಗೆ ಕಿವಿಯಾದರೆ ತೊಂದರೆ ಖಂಡಿತ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಲೋ, ಪೃಥ್ವಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದ. ಆ ಕಡೆಯಿಂದ, ದಯಾಳ್ ಸರ್ ಇವಾಗಷ್ಟೇ ಹೊರಗಡೆ ಹೋದರು. ನಿಮ್ಮ ಜೊತೆ ಅರ್ಜೆಂಟಾಗಿ ಏನೋ ಮಾತಾಡಬೇಕು ಅಂತ ನಿನ್ನೆ ಕಾಲ್ ಮಾಡಿದರು, ನೀವು ಪಿಕ್ಕೇ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಸಹ ಕಾಲ್ ಮಾಡಿಕೊಡು ಅಂದರು, ನಾನೇ ಮಾಡಿದ್ದೆ. ಯಾರೋ ಹುಡುಗಿ ರಿಸೀವ್ ಮಾಡಿದ್ಲು, ಅದಕ್ಕೆ ಕಟ್ ಮಾಡಿಬಿಟ್ಟೆ ಎಂದರು ಕರೆ ಸ್ವೀಕರಿಸಿದ್ದ ವ್ಯಕ್ತಿ. ಅವಳು ನನ್ನ ಹೆಂಡತಿ. ನಿನ್ನೆ ಎಷ್ಟೇ ನನ್ನ ಮದುವೆ ಆಯಿತು. ಅವತ್ತೇ ಹೇಳಿದ್ನಲ್ಲ. ದಯಾಳ್ ಸರ್ ಕೂಡ ಅವಳನ್ನು ಒಂದು ಸಲ ನೋಡಿದ್ದಾರೆ. ಏನು ವಿಷಯ, ನಿಮಗೇನಾದರೂ ಗೊತ್ತಾ ಅಂತ ಕೇಳಿದ್ದ ಪೃಥ್ವಿ. ಅವನಿಗೆ ಒಂದೊಂದು ಮಾತನಾಡೋದಕ್ಕೂ ಕಷ್ಟ ಆಗ್ತಿತ್ತು. ಮಹಿ ಎದ್ದು ನನ್ನನ್ನು ಹುಡುಕೊಂಡು ಬರೋದ್ರೊಳಗಡೆ ನಾನು ರೂಮ್ ಸೇರಿಕೊಳ್ಬೇಕು ಅಂದ್ಕೊಂಡ. ದಯಾಳ್ ಸರ್ ಜೊತೆಗೆ ಮಾತನಾಡದೆ ವಿಷಯ ಏನೆಂದು ತಿಳಿಯದೆ ಸ್ವಲ್ಪ ಆತಂಕ ಆಗಿತ್ತು. ಇಲ್ಲ, ಏನು ವಿಷಯ ಅಂತ ಗೊತ್ತಿಲ್ಲ, ಸರ್ರನ್ನೇ ಕೇಳಬೇಕು ಅಂತ ದಯಾಳ್ ಸರ್ PA ನಟೇಶ್ ಹೇಳಿದ. ಸರ್ ಬಂದರೆ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿಬಿಡಿ. ಮತ್ತೆ ಕಾಲ್ ಮಾಡೋದೆಲ್ಲ ಬೇಡ. ಮೆಸೇಜ್ನಲ್ಲಿ ವಿಷಯ ಏನು ಅಂತ ತಿಳಿಸ್ಬಿಡಿ, ಆಯಿತಾ ಎಂದು ಹೇಳಿ ಅವರು ಉತ್ತರ ಕೊಡುವ ಮುನ್ನವೇ ಕರೆ ತುಂಡರಿಸಿ ಕಾಲ್ ಲಾಗ್ ಡಿಲೀಟ್ ಮಾಡಿ ಕೆಳಗಿಳಿದು ಬಂದಿದ್ದ. ರೂಮಿಗೆ ಬಂದವನಿಗೆ ಸೊಂಪಾದ ನಿದಿರೆಗೆ ಜಾರಿದ್ದ ಮಡದಿಯ ಮಗ್ಗುಲಲ್ಲೇ ಮಲಗಿದವನಿಗೆ ನಿದ್ರೆ ಬರ್ತಿಲ್ಲ. ಮನೆಯವರೆಲ್ಲ ಅವರದೇ ಕೆಲಸದಲ್ಲಿ ತೊಡ್ಕೊಂಡಿದ್ರು. ಯಾರೂ ಮಾತಿಗೆ ಸಿಗ್ತಿಲ್ಲ. ಸಿಕ್ಕರೂ ಅವರೊಂದಿಗೆ ತಾನು ಏನು ತಾನೇ ಮಾತಾಡ್ತಾನೆ. ಯಾರೊಂದಿಗೂ ಅಂಥ ಸಲಿಗೆ ಇನ್ನೂ ಬೆಳೆದಿರಲಿಲ್ಲ. ಮೊಬೈಲ್ ನೋಡ್ತಾ ಕುಳಿತವನಿಗೆ ಅದೂ ಸಾಕು ಅನ್ನಿಸ್ತು. ಮಹಿ ಸದ್ಯಕ್ಕೆ ಏಳೋ ಲಕ್ಷಣವೇ ಕಾಣಿಸ್ತಿಲ್ಲ ಅವನಿಗೆ. ಕುಂಭಕರ್ಣನ ತಂಗಿಯಾಗಿ ಮಲಗಿರೋದು ನೋಡು, ತುಂಬ ಬೋರ್ ಆಗ್ತಿದೆ, ಏನು ಮಾಡಲಿ ಎಂದುಕೊಳ್ಳುತ್ತಾ ಮೆಟ್ಟಿಲಿಳಿದು ಕೆಳಗಡೆ ಬಂದ. ಪಲ್ಲವಿ ಒಬ್ಬರೇ TV ನೋಡ್ತಾ ಅವರೇಕಾಯಿ ಸುಲಿತಾ ಕೂತಿದ್ರು. ಆದಿತ್ಯ, ಆಕಾಶ್ ಎಲ್ಲರೂ ಹೊರಗಡೆ ಹೋಗಿದ್ರು. ಸುಮನ್ ಸಹ ಮಲಗಿಬಿಟ್ಟಿದ್ದ. ಪೃಥ್ವಿ ಬಂದದ್ದು ಕಂಡು ಎದ್ದು ನಿಂತ ಪಲ್ಲವಿ, ಬನ್ನಿ ಪೃಥ್ವಿ, ಏನಾದರೂ ಬೇಕಿತ್ತಾ? ಮಹಿ ಮಲಗಿದಾಳಾ? ಅವಳು ಒಂದ್ಸಲ ಮಲಗಿದ್ರೆ ಎಬ್ಸೋದು ತುಂಬ ಕಷ್ಟ, ಬನ್ನಿ ಕೂತ್ಕೊಳ್ಳಿ ಎಂದರು ಸೋಫಾದ ಕಡೆ ಕೈ ತೋರಿಸ್ತಾ. ಪಲ್ಲವಿ ಅವರನ್ನು ಹೋಗಿ ಬನ್ನಿ ಅಂತ ಕರೆಯೋದು ಕಂಡು ಅವನಿಗೆ ಸಂಕೋಚ ಆಗಿತ್ತು. ಅತ್ತೆ, ನೀವು ನನ್ನ ಹೋಗಿ ಬನ್ನಿ ಅಂತೆಲ್ಲ ಕರಿಬೇಡಿ, ನನಗೆ ಮುಜುಗರ ಆಗುತ್ತೆ. ಹಾಗೆ ನಾನು ಬಂದೆ ಅಂತ ಕೂತ ಜಾಗದಿಂದ ಎದ್ದು ಮರ್ಯಾದೆ ಕೊಡೋದೆಲ್ಲ ಮಾಡಬೇಡಿ ಅತ್ತೆ. ಕ್ಯಾಶುವಲ್ ಆಗಿರಿ ಪ್ಲೀಸ್, ತಪ್ಪು ತಿಳ್ಕೊಬೇಡಿ. ನನಗೆ ಓವರಾಗಿ ಟ್ರೀಟ್ ಮಾಡೋದು ಇಷ್ಟ ಆಗೋದಿಲ್ಲ. ನಾನು ನಿಮ್ಮ ಮನೆಯಲ್ಲಿ ಒಬ್ಬ ಅನ್ನೋ ಹಾಗೆ ಇದ್ದರೆ ನನಗೂ ಖುಷಿ ಆಗುತ್ತೆ. ಅವನಿಗೆ ಅನಿಸಿದ್ದನ್ನು ನೇರವಾಗಿ ಹೇಳಿದಾಗ ಪಲ್ಲವಿಗೂ ಸಂತೋಷ ಆಗಿತ್ತು. ಪೃಥ್ವಿಯಲ್ಲಿ ಅವರು ಬಯಸ್ತಾ ಇದ್ದಿದ್ದು ಈ ಗುಣವನ್ನೇ. ಅದು ಹಾಗಲ್ಲ ಪೃಥ್ವಿ, ಅಳಿಯ ಅಂದಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅಲ್ವಾ? ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಅಷ್ಟೇ. ನಿಮಗೆ ಸಾರಿ, ಅಭ್ಯಾಸ ಬಲ, ಇನ್ಮೇಲೆ ಹೋಗು ಬಾ ಅಂತಲೇ ಕರಿತೀನಿ ಎಂದು ಹೇಳುವ ಹೊತ್ತಿಗೆ ಸುಲೋಚನಾ ಕೂಡ ಹಾಲ್ಗೆ ಬಂದಿದ್ರು. ಪೃಥ್ವಿ, ಯಾಕಪ್ಪ ನಿದ್ರೆ ಬರಲಿಲ್ವಾ? ಸ್ವಲ್ಪ ಹೊತ್ತು ಮಲಗಬಹುದಿತ್ತು. ನಮ್ಮ ಮನೆಯಲ್ಲಿ ಮಾತಿಗೆ ಯಾರೂ ಜನ ಇಲ್ಲ, ಅದಕ್ಕೆ ನಿನಗೆ ಬೇಸರ ಆಗಿರಬಹುದು ಅಲ್ವಾ ಎಂದವರು ಸತ್ಯವನ್ನೇ ಒಪ್ಕೊಂಡಿದ್ರು. ನಿದ್ರೆ ಬರಲಿಲ್ಲ ಅಜ್ಜಿ, ಮಹಿ ನಿದ್ರೆ ಅಂತ ಮಲಗಿಬಿಟ್ಲು. ನನಗೊಬ್ಬನಿಗೆ ಬೋರ್ ಆಗ್ತಿತ್ತು, ಅದಕ್ಕೆ ಕೆಳಗಡೆ ಬಂದೆ. ಅತ್ತೆ, ಸುಮನ್ ಎಲ್ಲಿ, ಹೊರಗಡೆ ಹೋಗಿದ್ದಾನಾ? ಅವನೊಂದಿಗೆ ಮಾತನಾಡ್ತಾ ಹೇಗೋ ಸಮಯ ಕಳಿಬಹುದು ಅಂತ ಕೇಳಿದ್ದ. ರೂಮ್ನಲ್ಲೇ ಮಲಗಿದ್ದಾನೆ, ಇರು ಎಬ್ಬಿಸ್ತೀನಿ ಎಂದು ರೂಮಿನತ್ತ ಹೋಗುತ್ತಿದ್ದವಳನ್ನು ಬೇಡವೆಂದು ಪೃಥ್ವಿಯೇ ತಡೆದ. ಸ್ವಲ್ಪ ಹೊತ್ತಿಗೆ ಆಕಾಶ್ ಮನೆಗೆ ಬಂದಿದ್ರು. ಆದಿತ್ಯ ಉತ್ತರ ಧ್ರುವವಾದರೆ ಆಕಾಶ್ ದಕ್ಷಿಣ ಧ್ರುವ. ಅಣ್ಣ ತಮ್ಮನ ನಡುವೆ ರೂಪದಲ್ಲಿ ಗುಣದಲ್ಲಿ ಸ್ವಲ್ಪನೂ ಹೋಲಿಕೆನೇ ಇಲ್ಲ ಅನ್ನೋದು ಪೃಥ್ವಿಗೆ ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುವ ಹೊತ್ತಿಗೆ ಅರ್ಥ ಆಗಿತ್ತು. ಆಕಾಶ್ ಅಲ್ಲಿಗೆ ಬಂದು, ಪೃಥ್ವಿ, ಮಹಿ ನನ್ನ ಅಣ್ಣನ ಮಗಳೇ ಆಗಿರಬಹುದು, ಆದರೆ ನಮ್ಮ ಮಗಳು ಅಂತಾನೆ ನಾನು ಪಲ್ಲವಿ ತಿಳ್ಕೊಂಡಿದ್ದೀವಿ. ಇನ್ನು ಚಿಕ್ಕ ವಯಸ್ಸು, ಸ್ವಲ್ಪ ಹುಡುಗಾಟಿಕೆ ಸ್ವಭಾವ ಅನ್ನೋದು ಬಿಟ್ಟರೆ ಹೊಸಬರ ಜೊತೆಗೂ ಬೇಗ ಹೊಂದ್ಕೊಂಡು ಬಿಡ್ತಾಳೆ. ಅದೇ ನಮಗೆಲ್ಲ ಖುಷಿ. ಅವಳಿಗೆ ಅಣ್ಣನ ಬಿಟ್ಟು ಇದ್ದು ಅಭ್ಯಾಸನೇ ಇಲ್ಲ. ಎಲ್ಲೋ ಅಪರೂಪಕ್ಕೊಮ್ಮೆ ನಮ್ಮ ಮನೆಯಲ್ಲಿ ಬಂದು ಉಳಿದುಕೊಳ್ತಾ ಇದ್ಲು ಅಷ್ಟೇ. ನಮ್ಮ ಸಂಬಂಧಿಕರ ಜೊತೆನೂ ಒಡನಾಟ ಕಡಿಮೆನೇ. ಅವಳ ಆಸೆ ಕನಸು ಏನು ಅಂತ ತಿಳ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊ. ಅವಳ ಸಂತೋಷದಲ್ಲೇ ನಮ್ಮೆಲ್ಲರ ನೆಮ್ಮದಿ ಇರೋದು ಎಂದು ಹೇಳುತ್ತಾ ಭಾವುಕರಾದರು. ಮಹಿಯ ಮೇಲೆ ಮನೆಯವರೆಲ್ಲ ಊಹಿಸೋಕ್ಕಾಗದೇ ಇರೋಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಅವಳಿಗೆ ತಕ್ಕ ಜೋಡಿ ಅನ್ನೋ ನಂಬಿಕೆನೂ ಇದೆ. ನನ್ನಿಂದ ಅವಳಿಗೆ ಏನಾದರೂ ನೋವಾದರೆ ಖಂಡಿತ ಇವರೆಲ್ಲರ ದೃಷ್ಟಿನಲ್ಲಿ ನಾನು ಕೆಟ್ಟವನಾಗಬೇಕಾಗತ್ತೆ ಎಂದು ಮನಸ್ಸಿನಲ್ಲೇ ಹೇಳ್ಕೊಂಡಿದ್ದ. ಅಷ್ಟರಲ್ಲಿ ಆದಿತ್ಯ ಮನೆಗೆ ಬಂದಿದ್ರು. ಅಣ್ಣ ಬಂದಿದ್ದನ್ನು ಗಮನಿಸಿ ಆಕಾಶ್ ಸಹ ಮಾತು ನಿಲ್ಲಿಸ್ಬಿಟ್ರು. ನಿದ್ರೆ ಮಾಡಿದ್ಮೇಲೆ ತುಸು ಗೆಲುವಾಗಿದ್ಲು ಮಹಿ. ದೇವಸ್ಥಾನಕ್ಕೆ ಹೋದಾಗ ನನಗೆ ಸ್ವಲ್ಪ ತೊಂದರೆ ಆಗಿದ್ದಕ್ಕೆ ಕಳವಳಗೊಂಡ ಅಪ್ಪನ ಮುಖ ನೋಡಿದವಳಿಗೆ ತಲೆ ತುಂಬ ಗೊಂದಲಗಳು. ಆದರೂ ಮಾಡಿದ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಸಂಜೆ ಸಮಯಕ್ಕೆ ಆದಿತ್ಯನ ಬಳಿ ಬಂದ ಪೃಥ್ವಿ, ಮಾವ, ನಾನು ಮಹಿ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು.
ಹೊರಗಡೆ ಹೋಗಿ ಬರ್ತೀವಿ, ಹಾಗೇ ನನ್ನ ಫ್ರೆಂಡ್ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ, ಹೋಗಿ ಬರ್ತೀವಿ ಅಂತ ಹೇಳ್ದ. ಅವರಿಬ್ಬರೂ ಹೊರಗಡೆ ಸುತ್ತಾಡಿ ಬರೋದಕ್ಕೆ ಅಡ್ಡಿ ಇಲ್ಲ, ಆದರೆ ಯಾರ್ದೋ ಮನೆಗೆ ಹೋಗೋದು ಬೇಡ ಅನಿಸಿತ್ತು ಆದಿತ್ಯನಿಗೆ. ಒಳಗಿದ್ದ ಸುಲೋಚನಾ ಅವರಿಗೆ ಪೃಥ್ವಿ ಮಾತು ಕಿವಿಗೆ ಬಿದ್ದಾಗ, ನಿನ್ನೆ ಅಷ್ಟೇ ಮದುವೆ ಆಗಿದೆ, ಇಬ್ಬರೇ ಹೊರಗಡೆ ಹೋಗೋದು ಸರಿಯಲ್ಲ ಅಂತ ಹೇಳೋಣ ಅನಿಸಿದ್ರು ಮಗನೇ ಹೇಳ್ತಾನೆ ಅಂದ್ಕೊಂಡು ಸುಮ್ಮನೆ ಆದರು. ಶಾಪಿಂಗ್ ತಾನೆ, ಆಯಿತು ಪೃಥ್ವಿ ಹೋಗಿ ಬನ್ನಿ, ಆದರೆ ಯಾರದ್ದೋ ಮನೆಗೆ ಊಟಕ್ಕೆ ಹೋಗೋದು ಬೇಡ ಅನಿಸುತ್ತೆ ಎಂದರು ನಿಧಾನವಾಗಿ. ಯಾರದ್ದೋ ಮನೆ ಅಲ್ಲ ಮಾವ, ನನ್ನ ಫ್ರೆಂಡ್ ಮನೆ. ನನ್ನ ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಅವನು ದುಬೈಯಿಂದ ಬಂದಿದ್ದಾನೆ, ನಾಳೆನೇ ಹೊರಟು ಹೋಗ್ತಾನೆ, ಮತ್ತೆ ಬರೋದು ಇನ್ಯಾವಾಗೋ ಗೊತ್ತಿಲ್ಲ, ಇಬ್ಬರು ಬರಲೇಬೇಕು ಅಂತ ಬಲವಂತ ಮಾಡಿ ಕರೆದಿದ್ದಾನೆ, ಹೋಗಿ ಬರ್ತೀವಿ ಎಂದ ಮತ್ತೊಮ್ಮೆ. ಅವನಿಷ್ಟು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕೆ ಆಗೋದಿಲ್ಲ, ಸರಿ ಎಂದು ತಲೆ ಆಡಿಸಿದ್ರು ಆದಿತ್ಯ. ಇವಾಗ ಮಹಿ ಪೃಥ್ವಿ ಹೆಂಡತಿ, ಅವನು ಹೇಳಿದ ಹಾಗೆ ಕೇಳಲೇಬೇಕಲ್ಲ ಎಂದುಕೊಂಡು ಸುಮ್ಮನೆ ಆದರು. ಮಹಿ ರೂಮಿನಲ್ಲಿ ರೆಡಿ ಆಗ್ತಾ ಇದ್ಲು. ಕಡುಗೆಂಪು ಬಣ್ಣದ ಶಿಫಾನ್ ಸೀರೆ ಉಟ್ಕೊಂಡಿದ್ದವಳು ಕೂದಲಿಗೆ ಸಣ್ಣದೊಂದು ಕ್ಲಿಪ್ ಹಾಕಿ ಇಳಿಬಿಟ್ಟಳು. ಬಾಗಿಲಿಗೆ ಒರಗಿ ಕೈ ಕಟ್ಕೊಂಡು ಅವಳನ್ನೇ ನೋಡ್ತಾ ಕಳೆದೇ ಹೋಗಿದ್ದ ಪೃಥ್ವಿ. ಅವನನ್ನು ಗಮನಿಸಿದವಳು, ಯಾಕೆ ಹಾಗೆ ನೋಡ್ತಿದೀಯಾ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಸೀರೆ ಸರಿಯಾಗಿ ಉಟ್ಟಿಲ್ವಾ? ಒಮ್ಮೆ ಹಿಂದೆ ತಿರುಗಿ ಕನ್ನಡಿನಲ್ಲಿ ನೋಡ್ಕೊಂಡ್ಳು. ಕೈನಲ್ಲಿ ನೆಟಿಕೆ ತೆಗೆದವನು ಮಾತನಾಡದೆ ಚೆನ್ನಾಗಿದೆ ಅಂತ ಹೇಳಿದ್ದ. ಆದರೂ ಅವಳನ್ನು ರೇಗಿಸ್ಲಿಲ್ಲ ಅಂದರೆ ಇವನಿಗೆ ಸಮಾಧಾನನೇ ಇರೋದಿಲ್ಲ. ಈ ಕುಳ್ಳಗಿರೋರು ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡ್ರೆ ಗ್ಯಾಸ್ ಸಿಲಿಂಡರ್ ಥರ ಕಾಣ್ತಾರೆ ಅಲ್ವಾ ಅಂತ ಹೇಳಿ ಪಕಪಕನೇ ನಕ್ಕುಬಿಟ್ಟ. ಅವನನ್ನೊಂದ್ಸಲ ಗುರಾಯಿಸಿದವಳು, ಇದು ಒಂದು ಜೋಕಾ, ನಾನು ನಗಬೇಕಾ? ಅಡ್ಡಾದಿಡ್ಡಿಯಾಗಿ 5 ಅಡಿ 11 ಇಂಚು ಬೆಳೆದು ಕಂಡವ್ರನ್ನೆಲ್ಲ ಕುಳ್ಳಿ ಅನ್ನೋದಲ್ಲ. ಏನೋ ನಿನ್ನೆ ಅಷ್ಟೇ ಮದುವೆ ಆಗಿದೆ, ನಾನು ಬೇರೆ ಬಟ್ಟೆ ಹಾಕಿದ್ರೆ ಸೀರೆ ಉಡೋದಲ್ವಾ ಅಂತ ಮನೇಲಿ ಹೇಳ್ತಾರೆ ಅಂತ ಸೀರೆ ಉಟ್ರೆ ಇವನದೊಂದು ಕ್ಯಾತೆ ಎಂದವಳಿಗೆ ಅವನು ಕುಳ್ಳಿ ಅಂದಿದ್ದಕ್ಕೆ ಕೋಪ ಬಂದಿತ್ತು. ಸುಮ್ಮನೆ ತಮಾಷೆ ಮಾಡಿದ್ದು, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ಕಲರ್ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಎಂದು ಮನಸಾರೆ ಹೊಗಳಿದ್ದ. ಮತ್ತೆ ಗ್ಯಾಸ್ ಸಿಲಿಂಡರ್ ಅಂದೆ? ಮುಖ ಚಿಕ್ಕದು ಮಾಡಿಕೊಂಡು ಕೇಳಿದವಳ ಕೋಪ ಇನ್ನೂ ಆರಿರಲಿಲ್ಲ. ಹೇಳಿದ್ನಲ್ಲ ತಮಾಷೆ ಅಂತ ಎಂದಾಗ ಸುಮ್ಮನೆ ಆದ್ಲು. ನಾನು ರೆಡಿ ಆಗಿದ್ದಾಯ್ತು, ನೀನೇ ಇನ್ನೂ ರೆಡಿ ಆಗಿಲ್ಲ, ಬೇಗ ಬಾ, ಕೆಳಗಡೆ ಕಾಯ್ತಾ ಇರ್ತೀನಿ ಎಂದು ಆಚೆ ಹೊರಟವಳು ಹಿಂದೆ ತಿರುಗಿ, ಗ್ಯಾಸ್ ಸಿಲಿಂಡರು ತುಂಬ ಡೇಂಜರು, ಹುಷಾರಾಗಿರು ಎಂದು ನಾಲಿಗೆ ಹೊರಚಾಚಿ ಅಣಕಿಸಿ ಅವನು ಹಿಡಿಯಲು ಬಂದಾಗ ಕೈಗೆ ಸಿಗದೆ ಕೆಳಗೋಡಿಬಿಟ್ಲು. ರೆಡಿಯಾಗಿ ಬಂದವಳು ತನ್ನ ಚಿಕ್ಕಮ್ಮನಿಗೆ ಅಜ್ಜಿಗೆ ತಿಳಿಸಿ ಅಪ್ಪನಿಗೆ ಹೇಳಲು ಬಂದಾಗ, ಮಹಿ, ಪೃಥ್ವಿ ಯಾರ್ದೋ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ರು, ನಿನಗೇನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳಿದರು ಆದಿತ್ಯ. ನನಗವ್ರ ಪರಿಚಯನೇ ಇಲ್ಲಪ್ಪ, ಪೃಥ್ವಿ ಹೇಳಿದ್ಮೇಲೆ ಹೋಗಲೇಬೇಕಲ್ವಾ, ಗಂಡ ಆದವನು ನನಗೆ ಅಡ್ಜಸ್ಟ್ ಆಗಲ್ಲ, ನಾವು ಅವನಿಗೆ ಅಡ್ಜಸ್ಟ್ ಆಗಬೇಕು ಅಲ್ವಾ ಎಂದು ಮಾತಲ್ಲೇ ತಂದೆಯನ್ನು ತಿವಿದಿದ್ಲು. ಆದಿತ್ಯನಿಗೆ ಪರಿಚಯವಿಲ್ಲದವರ ಮನೆ ಇರಲಿ, ಪರಿಚಯ ಇರೋರ ಮನೆಗೆ ಹೋಗಿ ಬಂದು ಸಹ ಅಭ್ಯಾಸ ಇಲ್ಲ. ಮಗಳನ್ನು ಕೂಡ ಹೆಚ್ಚು ಕಡಿಮೆ ಹಾಗೇ ಬೆಳೆಸ್ಬಿಟ್ಟಿದ್ರು. ಆ ಅಭ್ಯಾಸದಿಂದ ಅವಳಿಗೆ ಈಗ ಬೇಸರ ಆಗಬಹುದು ಅಂತ ಊಹಿಸಿ ಹಾಗೆ ಕೇಳಿದರು. ಆದರೆ ಮಗಳು ಸರಿಯಾಗಿಯೇ ಉತ್ತರ ಕೊಟ್ಟು ಅವರ ಬಾಯಿ ಮುಚ್ಚಿಸಿಬಿಟ್ಟಿದ್ಲು. ಮದುವೆಯಾದ ಹೊಸದರಲ್ಲಿ ಗೌತಮಿಯ ನೆಂಟರು ಔತಣಕ್ಕಾಗಿ ಆಹ್ವಾನ ನೀಡಿದಾಗ ತಾನು ಹೇಗೆಲ್ಲ ನಡ್ಕೊಂಡಿದ್ದೆ ಅನ್ನೋದು ನೆನಪಾಗಿತ್ತು ಆದಿತ್ಯನಿಗೆ. ಈಗ ಅಳಿಯ ನಿರ್ಧಾರ ಮಾಡಿ ಹೋಗುವಾಗ ಏನೂ ಮಾಡಲಾಗದ ಪರಿಸ್ಥಿತಿ. ಮಗಳು ಯಾರ್ದೋ ಮನೆಗೆ ಹೋಗೋದು ಪೂರ್ತಿಯಾಗಿ ಸಮಾಧಾನ ಇಲ್ಲ ಅವರಿಗೆ. ಆದರೆ ಅವಳೀಗ ನಮ್ಮ ಮಗಳಷ್ಟೇ ಅಲ್ಲ, ಪೃಥ್ವಿ ಹೆಂಡತಿ ಎಂದು ತಿಳಿದಾಗ ಸುಮ್ಮನಾಗಲೇಬೇಕಾಯಿತು. ಚಿಕ್ಕ ಪುಟ್ಟ ವಿಷಯಗಳಲ್ಲೂ ತಮ್ಮ ನಿರ್ಧಾರನೇ ಅಂತಿಮ ಅಂತ ಒತ್ತಡ ಹೇರುವ ಮನಸ್ಥಿತಿಯ ಮನುಷ್ಯನಿಗೆ ಮೊದಲ ಬಾರಿ ಸೋಲು ತನ್ನ ರುಚಿ ತೋರಿಸಿತ್ತು. ಪೃಥ್ವಿಯು ತಯಾರಾಗಿ ಬಂದಾಗ ಇಬ್ಬರು ಜೊತೆಗೆ ಹೊರಟರು. ಶಾಪಿಂಗ್ ಬಳಿಕ ಪೃಥ್ವಿಯ ಸ್ನೇಹಿತ ಅರುಣ್ ಮನೆಗೆ ಬಂದರು. ಅರುಣ್ನ ಹೆಂಡತಿ ಸೌಮ್ಯಳ ಭೇಟಿ ಮೊದಲ ಸಲ ಆದರೂ ಬಹಳ ಆತ್ಮೀಯ ಅನಿಸಿತ್ತು ಮಹಿಗೆ. ಅವಳೊಂದಿಗೆ ಮಾತನಾಡುತ್ತಾ ಕುಳಿತಾಗ ಅರುಣ್ ಪೃಥ್ವಿ ಇಬ್ಬರು ಮಾತನಾಡ್ತಾ ಕುಳಿತಿದ್ರು. ಏನೋ ಪೃಥ್ವಿ, ಲವ್ ಅರೇಂಜ್ ಮ್ಯಾರೇಜ್ ರೀತಿ ಅರೇಂಜ್ ಮಾಡಿಕೊಂಡು ಯಾವ ಅನುಮಾನ ಬರದೇ ಇರೋ ಹಾಗೆ ಮದುವೆ ಅಂತೂ ಆಗಿಬಿಟ್ಟೆ. ಹಿಡಿದ ಕೆಲಸ ಮಾಡದೆ ಬಿಡೋನಲ್ಲ ನೀನು. ನಿಮ್ಮ ಮನೆಯಲ್ಲೇನೋ ಎಲ್ರಿಗೂ ಗೊತ್ತಿತ್ತು, ನಿಮ್ಮ ಮಾವನ ಮನೆಯವ್ರಿಗೆ ಸ್ವಲ್ಪ ಕೂಡ ಅನುಮಾನ ಬರಲಿಲ್ವಾ? ಕುತೂಹಲದಿಂದ ಪ್ರಶ್ನಿಸಿದ್ದ ಅರುಣ್. ಇಲ್ಲ, ಅನುಮಾನ ಬರದೇ ಇರೋ ಹಾಗೆ ಎಲ್ಲನೂ ಅರೇಂಜ್ ಮಾಡಿದ್ದೆ. ಮಹಿ ಕೂಡ ಕೆಲವು ಐಡಿಯಾ ಕೊಟ್ಟಿದ್ದಕ್ಕೆ ಸರಿ ಹೋಯಿತು ಎಂದ ನಗುತ್ತಾ. ಕಿಲಾಡಿ ಜೋಡಿ ಎಂದಾಗ ಇಬ್ಬರು ನಕ್ಕರು. ಮನೆಯವರು ಕತ್ಲಾಗೋದ್ರೊಳಗಡೆ ಬಂದ್ಬಿಡಿ ಅಂತ ಮೊದಲೇ ಹೇಳಿದ್ದರಿಂದ ಅವರಿಗೆ ತಿಳಿಸಿ ಮನೆಯತ್ತ ಹೊರಟರು ಮಹಿ ಮತ್ತು ಪೃಥ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.